ಹಲೋ ಎವ್ರಿವನ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2025-26ನೇ ಸಾಲಿನ ಒಂದು ರಿಸಲ್ಟ್ ಬಂದಿದೆ ಸೆಕೆಂಡ್ PUC ಅಲ್ಲಿ. ಅದರಲ್ಲಿ ನಮ್ಮ ಕಾಲೇಜ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ and we have got 98% result overall result this year and particularly ನಮ್ಮ ಕಾಲೇಜಿನ ಟಾಪರ್ ಆಗಿ ಬಂದಿರತಕ್ಕಂಥವ್ರು this girl by name ರಂಜಿತಾ ಅಂತ ಹೇಳಿ. ಇವ್ರ ಬಗ್ಗೆ ಬಹಳ ವಿಶೇಷವಾಗಿ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಮಗು ಜಾಗೇರಿ ಎಂಬಂತ ಒಂದು ಪುಟ್ಟ ಗ್ರಾಮದಿಂದ ಬಂದಿರತಕ್ಕಂಥದ್ದು ಅಂಡ್ ಇವರ ತಂದೆ ತಾಯಿ ಎಲ್ಲ ತುಂಬಾ ಬಡ ಕುಟುಂಬದಲ್ಲಿ ವಾಸ ಮಾಡ್ತಕ್ಕಂಥವ್ರು. ಇವ್ರ ತಂದೆ ಬಂದು ಹೊರಗಡೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕಲ್ಲು ಹೊಡೆಯುವಂತ ಕೆಲಸ ಮಾಡ್ತಕ್ಕಂಥವ್ರು. ಮತ್ತೆ ಇವ್ರ ತಾಯಿ ಒಂದು ಪುಟ್ಟ ಒಂದು ಅಂಗಡಿಯನ್ನ ಇಟ್ಕೊಂಡು ಅಂಗಡಿ ವ್ಯಾಪಾರ ಮಾಡ್ತಕ್ಕಂಥವ್ರು. ಅಂಡ್ ಇಷ್ಟೆಲ್ಲ ಕಷ್ಟಗಳ ನಡುವೆ ತಾನು SSLC ಜಾಗೇರಿ ಶಾಲೆಯಲ್ಲೇ ಓದಿದ್ದು, ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು ಅಂಡ್ ಶಿ ಹ್ಯಾಡ್ ಸ್ಕೋರ್ಡ್ 68% ಇನ್ 10th ಸ್ಟ್ಯಾಂಡರ್ಡ್. SSLC ಅಲ್ಲಿ 68% ತಗೊಂಡಿದ್ಲು. ಬಟ್ ಇಷ್ಟೆಲ್ಲ ಕಷ್ಟದ ನಡುವೆ ಅವಳು ನಮ್ಮ ಕಾರ್ನರ್ಸ್ಟೋನ್ PU ಕಾಲೇಜಿನ ನಂಬಿ ಇಲ್ಲಿ ಬಂದು ಬೋರ್ಡಿಂಗ್ಗೆ ಸೇರಿ ಅಂಡ್ ಇವತ್ತು ನಮ್ಮ ಕಾಲೇಜ್ ಟಾಪರ್ ಆಗಿದ್ದಾಳೆ. ದ್ವಿತೀಯ PUC ಪರೀಕ್ಷೆಯಲ್ಲಿ 98% ತಗೊಂಡಿದ್ದಾಳೆ. ಸೊ 68% ಇನ್ ಕ್ಲಾಸ್ 10th, ಬಟ್ ಇನ್ ಸೆಕೆಂಡ್ PU she has scored 98% and it was not an easy task. ಇದೊಂದು ರಿಯಲಿ ಅ ಗ್ರೇಟ್ ಅಚೀವ್ಮೆಂಟ್. ಸೊ ಈ ಒಂದು ಎಫರ್ಟ್ ಅನ್ನ ಹಾಕಿ ಇವರ ತಂದೆ ತಾಯಿಗಳು ಎಷ್ಟೇ ಕಷ್ಟ ಇದ್ರೂ ಕೂಡ ಮಗಳಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ ಇವಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಅಂಡ್ ಅದೇ ರೀತಿ ಇವಳು ಕೂಡ ಇವ್ರ ತಂದೆ ತಾಯಿಗಳು ಪಡುವಂತ ಎಲ್ಲ ಕಷ್ಟವನ್ನ ಮನಸ್ಸಲ್ಲಿ ಇಟ್ಕೊಂಡು ಅವರಿಗೆ ಒಂದು ಒಳ್ಳೆ ಹೆಸರು ಕೊಡ್ಬೇಕಂತ ಡೇ ಅಂಡ್ ನೈಟ್ ಇವಳು ಬೋರ್ಡಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ಲು. ಅದರ ಪ್ರತಿಫಲವಾಗಿ ಇವತ್ತು ಶಿ ಹ್ಯಾಸ್ ಬಿಕಮ್ ಅವರ್ ಕಾಲೇಜ್ ಟಾಪರ್. 585 ಮಾರ್ಕ್ಸ್ ಅಂದ್ರೆ 98% ತಗೊಂಡಿದ್ದಾಳೆ. ಸೊ ಇವಳ ಭವಿಷ್ಯ ಉಜ್ವಲವಾಗಿರ್ಲಿ. ಮತ್ತೆ ಕಾರ್ನರ್ಸ್ಟೋನ್ ಇವರಿಗೆ ಯಾವಾಗ್ಲೂ ಕೂಡ ಇವ್ರ ಜೊತೆ ಇರ್ತದೆ. ಅವಳ ಮುಂದಿನ ಎಜುಕೇಶನ್ಗೂ ಕೂಡ ನಮ್ಮ ಕಡೆಯಿಂದ ಸಪೋರ್ಟ್ ಇರ್ತದೆ ಅಂಡ್ ವಿ ವಿಶ್ ಅ ಗುಡ್ ಲಕ್ ಟು ದಿಸ್ ಚೈಲ್ಡ್. ಇವಳನ್ನ ಐ ವಾಂಟ್ ಎವ್ರಿ ಸ್ಟೂಡೆಂಟ್ ಟು ಟೇಕ್ ಆಸ್ ಅ ರೋಲ್ ಮಾಡೆಲ್. ನಿಮ್ಮ ಮನೆಗಳಲ್ಲಿ ಕೂಡ ಸುಮಾರು ಕಷ್ಟಗಳಿರ್ಬೋದು, ತೊಂದರೆಗಳಿರ್ಬೋದು, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಾನು ಓದ್ತೀನಿ, ನಾನು ಅಚೀವ್ ಮಾಡೇ ಮಾಡ್ತೀನಿ ಅಂತ ಈ ಮಗು ಹೇಗೆ ಡಿಸೈಡ್ ಮಾಡಿ ಇವತ್ತು ಕಾಲೇಜ್ ಟಾಪರ್ ಆಗಿದ್ದಾಳೋ ಅದೇ ತರ ನೀವು ಕೂಡ ಚೆನ್ನಾಗಿ ಓದಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು ಸೊ ಮಚ್.